ಬೇಲೂರು ಪಟ್ಟಣದ ಶ್ರೀ ಚೆನ್ನಕೇಶವ ದೇವಾಲಯದ ಮುಂಭಾಗದಲ್ಲಿ ಸಹಾಯಕ ಪ್ರಾದೇಶಿಕ ಕಚೇರಿ ಸಕಲೇಶಪುರ ಇವರ ಸಹಯೋಗದಲ್ಲಿ ವಾಯುಮಾಲಿನ್ಯ ನಿಯಂತ್ರಣ ಜಾಗೃತಿ ಮಾಸಾಚರಣೆ ಕಾರ್ಯಕ್ರಮವನ್ನು ಜಾಗೃತಿ ಸಂದೇಶಗಳೊಂದಿಗೆ ಆಯೋಜಿಸಲಾಯಿತು. ಕರ್ನಾಟಕ ಸರ್ಕಾರ ಸಾರಿಗೆ ಇಲಾಖೆ ವತಿಯಿಂದ ನಿರ್ವಹಣೆ ಇಲ್ಲದ ಗಾಡಿ ವಾಯುಮಾಲಿನ್ಯಕ್ಕೆ ದಾಡಿ, ಕಲಬೆರಕೆ ಇಂಧನ ಜೀವ ಸಂಕುಲಕ್ಕೆ ಪಾಷಾಣ, ಗಿಡ ಏನು ಕೇಸ್ಗಳು ದಾಖಲೆ ಆಗಿದ್ದಾವೆ ಅವರಿಗೆ 50% ಶೇಕಡ 50% ಅಡಿಯಲ್ಲಿ ಅವರು ಕೇಸ್ಗಳನ್ನು ಇತ್ಯರ್ಥ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಘನ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಅದನ್ನು ಅವರು ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರ ಸಾರಿಗೆ ಇಲಾಖೆ ವಾಯುಮಾಲಿನ್ಯ ನಿಯಂತ್ರಣ ಮಾಸಾಚರಣೆ 2025ರ ಅಂಗವಾಗಿ ಪ್ರಾದೇಶಿಕ ಸಾರಿಗೆ ಇಲಾಖೆ ಸಕಲೇಶಪುರ ವತಿಯಿಂದ ಬೇಲೂರು ಸ್ಥಳದಲ್ಲಿ ಇವತ್ತಿನ ದಿನ ನಾವು ವಾಯುಮಾಲಿನ್ಯ ನಿಯಂತ್ರಣ ಕಾರ್ಯಕ್ರಮವನ್ನು ಹಾಕ್ಕೊಳ್ತೀವಿ. ಕಾರಣ ಇಷ್ಟೇ, ಪ್ರತಿನಿತ್ಯ ಏನು ವಾಹನಗಳಿಂದ ಹೊಗೆ ಹೊರಸೂಸ್ತಾ ಇದೆ, ಅದರಿಂದ ಕಾರ್ಬನ್ ಮಾನಾಕ್ಸೈಡ್ ಹೆಚ್ಚಾಗಿ ಹೊರಸೂಸ್ತಾ ಇರ್ತಕ್ಕಂಥ ವಾಹನಗಳನ್ನು ಗುರುತಿಸಿ ಕೇಸ್ಗಳನ್ನು ಕೂಡ ದಾಖಲಾಗ್ತಿದ್ದೀವಿ. ಹಾಗೆ ಸಾರ್ವಜನಿಕರಲ್ಲಿ ನಾವು ಏನು ಜಾಗೃತಿಯನ್ನು ಮೂಡಿಸಲಿಕ್ಕೆ ಇಲ್ಲಿ ಬಂದಿದ್ದೀವಿ ಅಂತಂದರೆ, ಏನು ತಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡು ಕಾರ್ಬನ್ ಮಾನಾಕ್ಸೈಡು, ಕಾರ್ಬನ್ ಡೈಆಕ್ಸೈಡು ಹೊರಸೂಸದಂತೆ ಕಮ್ಮಿ ನಿಯಂತ್ರಣದಲ್ಲಿ ಇಟ್ಕೊಂಡು ಸಾರ್ವಜನಿಕರಲ್ಲಿ ಹೆಚ್ಚಿನ ಆರೋಗ್ಯ ಕಳಕಳಿಯನ್ನು ಇಟ್ಕೊಂಡು ಅವರು ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳುವಂಥ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಈ ಒಂದು ವಾಯುಮಾಲಿನ್ಯ ಮಾಸಾಚರಣೆ ಸಮಯದಲ್ಲಿ ನಾವು ಈ ಒಂದು ನಿಮಿಷದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ವಿಶ್ವಪ್ರಸಿದ್ಧ ಒಂದು ದೇವಸ್ಥಾನದ ಮುಂದೆ ನಾವು ಒಂದು ವಾಯುಮಾಲಿನ್ಯ ಮಾಸಾಚರಣೆ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆಲ್ಲ ತಾವೆಲ್ಲರೂ ಬಂದು ಸಹಕರಿಸ್ತಾ ಇದ್ದೀರಾ, ಅದಕ್ಕೆ ತಮಗೆಲ್ಲ ಧನ್ಯವಾದವೂ ಇದೆ. ಮತ್ತು ಈಗಷ್ಟೇ ಬಂದ ಮಾಹಿತಿ ಪ್ರಕಾರ ಅಂಡರ್ ಏಜ್ ಇರೋರು ವೆಹಿಕಲ್ ಓಡಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೇಳಿಬಂದಿದೆ. ಸಾರ್ವಜನಿಕರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ ಅಂಥವುಗಳನ್ನು ಕಂಡು ಬಂದಾಗ ನಮಗೆ ಆ ವೆಹಿಕಲ್ ನಂಬರೆಲ್ಲ ಕೊಟ್ಟರೆ ಅವ್ರ ಮೇಲೆ ನಾವು ಸೂಕ್ತ ಕ್ರಮ ತೊಗೋಬೋದು. ಮತ್ತು ಸಾರ್ವಜನಿಕರು ಕೆಲವೊಬ್ಬರು ವಯೋವೃದ್ಧರು ಎಲ್ಲರೂ ಇದ್ದಾಗ ಇಂಥವರೆಲ್ಲ ಗಾಡಿ ಓಡಿಸಿದಾಗ ಅಪಘಾತಗಳು ಹೆಚ್ಚಾಗಿ ನಮಗೂ ಕೂಡ ಕೆಟ್ಟ ಹೆಸರು. ನಾವು ಎಲ್ಲ ಕಡೆ ನಾವೇನು ಹೋಗಿ ಎಲ್ಲ ಚೆಕಿಂಗ್ ನೋಡೋಕ್ಕಾಗೋದಿಲ್ಲ. ಆದ್ದರಿಂದ ಅಂಥವೆಲ್ಲ ಇದ್ದಾಗ ನಮಗೆ ಮಾಹಿತಿ ನೀಡಿ ಅವ್ರ ಬಗ್ಗೆ ನಮ್ಮ ಕ್ರಮ ಕೈಗೊಳ್ಳೋಕ್ಕೆ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ನಾವೊಂದು ಏನಾದರೂ ಕ್ರಮ ತೊಗೊಬೋದು. ಇದಕ್ಕೆಲ್ಲ ತಮ್ಮ ಸಹಕಾರ ಬೇಕು. ಅದಲ್ಲದೆ ವಾಯುಮಾಲಿನ್ಯ ಅಂದರೆ ಇವಾಗ EV ವೆಹಿಕಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದನ್ನು ಜಾಸ್ತಿಯಾಗಿ ಬಳಕೆ ಮಾಡಿದರೆ ವಾಯುಮಾಲಿನ್ಯಕ್ಕೆ ಸ್ವಲ್ಪ ದುಷ್ಪರಿಣಾಮ ಎಲ್ಲ ಕಡಿಮೆ ಮಾಡ್ಬೋದು. ಆಮ್ಲಜನಕದ ಕೊರತೆ ಆದರೆ ಎಷ್ಟೆಲ್ಲ ಆರೋಗ್ಯದ ಮೇಲೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ದರಿಂದ ಈ ಮಾಸಾಚರಣೆ ಅಲ್ಲದೆ ಉಳಿದ ಮಾಸಗಳಲ್ಲೂ ಕೂಡ ಇದ್ರ ಬಗ್ಗೆ ತಾವು ಎಚ್ಚರಿಕೆ ಕ್ರಮ ವಹಿಸಬೇಕಾಗಿ ಎಲ್ಲರಿಗೂ ಕೇಳ್ತಾರೆ.